ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತದಲ್ಲ ಈ ರೋಡು ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಗೆ ಅಟ್ಯಾಚ್ ಆಗಿರೋಂಥ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. 1 ಎಕರೆ 35 ಗುಂಟೆ, 2 ಎಕರೆಗೆ 5 ಗುಂಟೆ ಕಮ್ಮಿ ನೋಡಿ. ಇದೇ ಜಮೀನು ಕಾರ್ನರ್ ಪ್ರಾಪರ್ಟಿ, ಸ್ಟೇಟ್ ಹೈವೇಗೆ ಅಟ್ಯಾಚು ಪ್ಲಸ್ ಕಾರ್ನರ್ ಪ್ರಾಪರ್ಟಿ. ಇದು ರೆಡ್ ಮಿಕ್ಸ್ ಇಲ್ಲ ತಂದರೆ ಒಂದು ರೆಡ್ಗೆ ಒಂಥರ ವೈಟು ಬ್ಲ್ಯಾಕು ಈ ರೀತಿ ಮಿಕ್ಸ್ ಆಗಿದೆ. ಬಟ್ ಫಲವತ್ತಾಗಿದೆ ಮಣ್ಣು. ಆಲ್ರೆಡಿ ಕೃಷಿ ಮಾಡ್ತಾಯಿದ್ರು, ಇವಾಗ ಸೇಲಿಂಗ್ ಪರ್ಪಸ್ ಇಟ್ಟಿದ್ರಿಂದ ಏನೂ ಬೆಳೆ ಹಾಕಿಲ್ಲ. ಸುತ್ತಮುತ್ತ ತೋಟ ಮತ್ತು ಬೋರ್ ಇದೆ. ಕಾರ್ನರ್ ಪ್ರಾಪರ್ಟಿ, ಯಾರು ಜಮೀನು ಮೇಲೆ ಹೋಗ್ಬೇಕಾಗಿಲ್ಲ, ಇನ್ನೊಬ್ಬರು ಜಮೀನು ಮೇಲೆ ಹೋಗೋಕ್ಕಾಗಿಲ್ಲ. ಮಡ್ ರೋಡ್ ಇಲ್ಲ ನೋಡಿ, ಟಾರ್ ರೋಡು, ಅದು ಸ್ಟೇಟ್ ಹೈವೇ. ಇದು ನ್ಯಾಷನಲ್ ಹೈವೇಯಿಂದ ಒಂದು 10ರಿಂದ 11 ಕಿಲೋಮೀಟ್ರ್ ಆಗುತ್ತೆ. 10 to 11 ಕಿಲೋಮೀಟ್ರು NH ಇಂದ, 53 ಕಿಲೋಮೀಟ್ರ್ ಫ್ರಮ್ ಮೈಸೂರು, 180 ಕಿಲೋಮೀಟ್ರ್ ಫ್ರಮ್ ಬೆಂಗಳೂರು. ಸ್ಟೇಟ್ ಹೈವೇ 86 ಇದೆಯಲ್ಲ, ಅಲ್ಲಿಗೆ ಅಟ್ಯಾಚ್ ಆಗಿದೆ ಅಲ್ಲಿ ಜಮೀನು. ಇದು ಪಿತ್ರಾರ್ಜಿತ ಆಸ್ತಿ, ಜನರಲ್ ಪ್ರಾಪರ್ಟಿ, ಲಿಂಗಾಯತ ಪ್ರಾಪರ್ಟಿ ನೋಡಿ. ಆ ಪಕ್ಕದಲ್ಲೇ ಇಲ್ಲ ತೋಟ ಇದೆ ನೋಡಿ, ಬಾಳೆ ಹಾಕಿದರೆ ಬೋರೆಲ್ಲ ಸುತ್ತ ಸಿಕ್ಕಿದೆ. ಅದೇನು ಕಾರಣತ್ತಿಲ್ಲ, ಅದೇ ಸ್ಟೇಟ್ ಹೈವೇ. ಪ್ರಾಪರ್ಟಿ ಬಗ್ಗೆ ಹೇಳ್ಬೇಕು ಅಂದರೆ ಹೇಳಿದ್ರೆ ಜನರಲ್ ಪ್ರಾಪರ್ಟಿ, ಲಿಂಗಾಯತ ಪ್ರಾಪರ್ಟಿ. ನಿಮ್ಗೆ ಏನು ಬೇಕು ಡಾಕ್ಯುಮೆಂಟ್ಸನ್ನು ನಾವು ಒದಗಿಸ್ಕೊಡ್ತೇವೆ. ಅಪ್ ಟು ಡೇಟ್ ಡಾಕ್ಯುಮೆಂಟ್ಸು ಒದಗಿಸ್ಕೊಡ್ತೇನೆ. ಈಗೇನು ಪ್ರೆಸೆಂಟ್ ನೀವು ಟೋಕನ್ ಮಾಡಾದ್ಮೇಲೆ ಒಂದು ಡಾಕ್ಯುಮೆಂಟ್ಸು ಏನಿದೆ ಕೊಡ್ತೇವೆ. ಅದು ಮಿಕ್ಕಿದ ಡಾಕ್ಯುಮೆಂಟ್ಸ್ ಎಲ್ಲ ಖಂಡಿತ ಪ್ರತಿಯೊಂದು ಕೂಡ ತಗೊಳ್ಳೋಣ. ಅದ್ಬಸ್ತ್ ಮಾಡಿ ಸರ್ವೇಸ್ ಸ್ಕೆಚ್ ಎಲ್ಲ ಮಾಡಿಸ್ಕೊಡೋಣ. ಓನರ್ ಹೇಳ್ತಿರೋದು 35 lakhs ಪರ್ ಏಕರ್ ಅಂತ ಹೇಳ್ತಾಯಿದ್ದಾರೆ. ಅಂದರೆ 34ಗೆ ಫೈನಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನನ್ನ ಪ್ರಕಾರ ಇನ್ನೂ ನೆಗೋಷಿಯಬಲ್ ಆಗುತ್ತೆ. ಏನೋ ಒಂದು 30ಇಂದ 35 ಮಧ್ಯದಲ್ಲಿ ಆಗ್ಬೋದು ಅಂತ ನನ್ನ ಅನಿಸಿಕೆ. ಓನರ್ ಎದುರುಗಡೆ ಕುಂತ್ಕೊಂಡಾಗ ಒಂದು ರೇಟು ಫೈನಲ್ ಆಗುತ್ತೆ. ನಿಮಗೆ ಡೈರೆಕ್ಟ್ ಓನರ್ ಹತ್ರ ಕೂರಿಸ್ಕೊಡ್ತೇನೆ. ನಾವು ಸಾಧ್ಯವಾದಷ್ಟು ಕನ್ವಿನ್ಸ್ ಮಾಡೋಣ. ನಮ್ಮದು 2% ಕಮಿಷನ್ ಇರುತ್ತೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ಡಿಸ್ಟೆನ್ಸು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ನೋಡಿ. ಮಣ್ಣು ಇದೇ ರೀತಿ ಇದೆ. ಇದನ್ನೆಲ್ಲ ಯೋಚನೆ ಮಾಡಿ ವಿಸಿಟ್ ಮಾಡಬೇಕಾದ್ರೆ ಬನ್ನಿ, ಲ್ಯಾಂಡ್ ತೋರಿಸ್ಕೊಡೋಣ. ಇದಕ್ಕಿಂತ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕರೆ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.